LPG-free commercial induction kitchens amid West Asia supply concerns. Lawman Kitchen Equipments PVT Ltd has emphasized the growing need for LPG-free and flame-free cooking technologies in India's hospitality sector, following renewed concerns over commercial LPG availability, worsened by the ongoing West Asia conflict. DRSN Chandra Mouli, director of Lawman Kitchen Equipments, said, across India, restaurants, resorts, cloud kitchens, institutional kitchens and smaller food establishments rely heavily on LPG cylinders for daily operations. Any disruption in fuel supply, particularly amid global energy tensions in West Asia, can immediately affect kitchen productivity and service continuity. He explained that modern commercial induction cooking technology offers a long-term solution to this challenge by enabling kitchens to operate completely LPG-free and flame-free. Induction-based commercial kitchens eliminate the need for LPG cylinders and gas pipelines entirely. They operate without open flames, harmful combustion gases, and with significantly reduced ambient heat, creating a safer and more comfortable environment for kitchen staff. Factory going to Dapaspetal. Naxandra office. Now induction cooking equipment technology 100% there. Even the Nave design development so proud made in India head. This replacement for LPG if crisis here. LPG is replacement especially hotel industries. Factories, canteens, hostels, chowdhuries, schools, any food provide it can be an alternate energy. Now, ನಮ್ಮ ದೇಶದಲ್ಲೂ ಹೆಚ್ಚು ಕಮ್ಮಿ 51% electricity through solar, wind and also ತೆಗೆಯೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿಗೂ ಏನು ಕೊರತೆ ಬರಲ್ಲ. ಆಮೇಲೆ we are not dependent on some other country for fuel. We can be self-reliant. ಇದನ್ನ ಸೋಲಾರ್ ಪ್ಯಾನೆಲ್ ಯೂಸ್ ಮಾಡ್ಕೊಂಡು ರನ್ ಮಾಡ್ಕೋಬಹುದು. ಸೊ ಅದರಿಂದ ಇದು ಎಕೋ ಫ್ರೆಂಡ್ಲಿನೂ ಆಗುತ್ತೆ. At the same time, energy cost to barala. Now, comparison to LPG and LPG, ಹೆಚ್ಚು ಕಮ್ಮಿ 60% ಅದು ಪರಿಸರಕ್ಕೆ ವಾಚ್ಯವಾಗುವುದು 40% ಮಾತ್ರ ಅಡಿಗೆ ಮಾಡ್ಕೊಳ್ಳೋದು. ಸೊ ಅದನ್ನ ಕಂಪೇರ್ ಮಾಡಿದ್ರೆ ಇಂಡಕ್ಷನ್ 85 to 90% ಎಫಿಷಿಯಂಟ್ ಇರುತ್ತೆ. ಎಫಿಷಿಯನ್ಸಿ ಜಾಸ್ತಿ ಇರೋದ್ರಿಂದ ನಿಮಗೆ ರನ್ನಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ LPG ₹100 ಕೆಲಸ ಆಗುತ್ತೆ, ಇದರಲ್ಲಿ ₹40 ಕೆಲಸ ಆಗುತ್ತೆ. ಎರಡನೇದು ಇದರಲ್ಲಿ ಯಾವುದೇ ರೀತಿ ಬೆಂಕಿ ಇಲ್ಲ, ಅದರಿಂದ ಬೆಂಕಿಯಿಂದ ಯಾವುದೇ ರೀತಿ ಅನಾಹುತ ಆಗೋ ಚಾನ್ಸಸ್ ಇಲ್ಲ. ಆಕ್ಸಿಡೆಂಟ್ಸ್ ಫ್ರಮ್ ಫೈರ್ ಆಗ್ತಿಲ್ಲ. ಅದಕ್ಕೆ ನಾವು ಟ್ಯಾಗ್ಲೈನ್ ನಾವು ಬಂದ್ಬಿಟ್ಟು ಹೀಟ್ ದ ಫುಡ್ ನಾಟ್ ದ ಚೆಫ್ ಅಂತ ಹೇಳಿ. ಸೊ ಅಡುಗೆ ಮನೆಯಲ್ಲೂ ನಿಮಗೆ ಪರಿಸರ ನಾರ್ಮಲ್ ಆಗಿರುತ್ತೆ, ಅಲ್ಲಿ ಯಾವುದೇ ರೀತಿ ಹೀಟೆಡ್ ಎನ್ವೈರನ್ಮೆಂಟ್ ಇರೋದು. ಸೊ ನಾವು ಲಾರ್ಜೆಸ್ಟ್ ಕಿಚನ್ ಬಂದ್ಬಿಟ್ಟು ಒಂದು ಕಂಪನಿಗೆ, ಸ್ಟೀಲ್ ಕಂಪನಿಗೆ ಒಡಿಶಾನಲ್ಲಿ ಮಾಡ್ತೀವಿ. ಅಲ್ಲಿ ಹೆಚ್ಚು ಕಮ್ಮಿ 40,000 ಜನಕ್ಕೆ ಒಂದೊಂದು ಅಡುಗೆ ಮಾಡ್ತಾರೆ. ಸೊ ಆ ಸೈಜಿಂದ ಇಟ್ಕೊಂಡು ಮನೆವರೆಗೂ ಎಲ್ಲ ಕಡೆನೂ ಉಪಯೋಗಿಸ್ಕೋಬಹುದು. ಇದರಲ್ಲಿ ವೇರಿಯಸ್ ಎಕ್ವಿಪ್ಮೆಂಟ್ಸ್ ಇದೆ. ಡಿಪೆಂಡಿಂಗ್ ಆನ್ ದ ಪ್ರೋಸೆಸ್ ಆ ಎಕ್ವಿಪ್ಮೆಂಟ್ಸ್ ಬಳಸ್ಕೋಬಹುದು. ಅಂಡ್ ಇವಾಗಿರೋ ಪ್ರೈಸಸ್ಗೆ ದಿಸ್ ಬಿಕಮ್ಸ್ ಬೆಸ್ಟ್ ಆಲ್ಟರ್ನೇಟ್. ಈಗಾಗಲೇ ನಾವು ನೋಡಿ ಸುಮಾರು ಹೋಟೆಲ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ LPG ಇಲ್ಲ ಅಂತ. ಅವ್ರ ಹತ್ರ ಎಲೆಕ್ಟ್ರಿಸಿಟಿ ಇದ್ರೆ ಸಾಕು, ಇದನ್ನ ಪ್ಲಗ್ ಅಂಡ್ ಪ್ಲೇ ಮಾಡಲಲ್ಲೇ ಇದೆ, ತಗೊಂಡು ಪ್ಲಗ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು. ಹೌದು, ಸೋರ್ಸ್ ಆಫ್ ಎನರ್ಜಿ ಒಂದು ಬೇಕೇ ಬೇಕು, ಎಲೆಕ್ಟ್ರಿಸಿಟಿ. ಸರ್, ಈಗ ಎಲ್ಲದಕ್ಕೂ ಒಂದು ಸೈಜ್ ಉಂಟು ಅಲ್ವಾ? ಈಗ ಸ್ಕೌಸ್ ಅಂದ್ರೆ 20 inches by 11 inches ನೆಲ ಇದೆ. ಆತರ ಇದು ಸಣ್ಣ ನಮ್ಮ ಮಿನಿಮಮ್ ಅಂದ್ರೆ ಕಮರ್ಷಿಯಲ್ ಪರ್ಪಸ್ ನಲ್ಲಿ ಮಿನಿಮಮ್ 30 ಲೀಟರ್ ಇಂದ ಸ್ಟಾರ್ಟ್ ಆಗ್ಬೋದು. ನಮ್ಮ ಹತ್ರ 500 ಲೀಟರ್. ಸೊ ಮ್ಯಾಕ್ಸಿಮಮ್ ಅಂದ್ರೆ 30 ಲೀಟರ್ ಇದು ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡಬಹುದು. ಅದಕ್ಕಿಂತ ಚಿಕ್ಕದು ಡೊಮೆಸ್ಟಿಕ್ ಬರುತ್ತೆ. ಅದು ನಾವು ಡೊಮೆಸ್ಟಿಕ್ ಮಾಡಲ್ಲ, ನಾವು ಕಮರ್ಷಿಯಲ್ ಚಿಕ್ಕದು ಡೊಮೆಸ್ಟಿಕ್ ಪ್ಲೇಸ್ ಇದೆ. Sir, family use practice. Family ಇಲ್ಲ, family use ನಾವು ಮಾಡ್ತಾ ಇದ್ದೀವಿ. only commercial now. Hotels, hostels, chowdhuries. Especially minimum ನಮ್ದು 40,000 ಇಂದ ಹಿಡ್ಕೊಂಡು 5 lakhs ವರೆಗೂ ಇದೆ. ಕನ್ಸಂಪ್ಷನ್ ಅದೇ ಎಲೆಕ್ಟ್ರಿಸಿಟಿಗೆ LPG ಕಂಪೇರ್ ಮಾಡಿದ್ರೆ ನಿಮಗೆ ಇಂಡಕ್ಷನ್ 60% ಚೀಪ್ ಆಗುತ್ತೆ. ಸರ್, ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರಿ, ಎಕೋ ಫ್ರೆಂಡ್ಲಿ ಹೇಗಾಗುತ್ತೆ? ಇವಾಗ LPG ನಾವು ಬರ್ನ್ ಮಾಡೋದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್.
ಸೊ 1 kg LPG ಉಳಿಸಿದಾಗ ಹೆಚ್ಚು ಕಮ್ಮಿ 2.9 kg ಆಫ್ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಹೋಗ್ತಾ ಇದೆ. ಇದರಲ್ಲಿ ಯಾವುದೇ ರೀತಿ ಬೆಂಕಿ ಇಲ್ಲ, ಅದರಿಂದ ನಿಮ್ಗೆ ಪರಿಸರಕ್ಕೆ ಏನು ತೊಂದರೆ ಆಗಲ್ಲ. ಸರ್ ಆ ಬೆಂಕಿ ಬರೋದಕ್ಕೆ ಮೀಡಿಯಾ ಏನ್ ಸರ್? ಕಾರ್ಬನ್ ಅಂತದ್ದು ಏನಾದ್ರು ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಎಲೆಕ್ಟ್ರಿಸಿಟಿ ಮೇಂಟೆನೆನ್ಸ್ ಸರ್ ಮೇಂಟೆನೆನ್ಸ್ ಅಷ್ಟೇ ಚೇಂಜ್. ನಾವು ಹೆಚ್ಚು ಕಮ್ಮಿ 12 ವರ್ಷದಿಂದ ಇದೆ ಮಾರ್ಕೆಟ್ ಅಲ್ಲಿ. ನೀವು 12 ವರ್ಷದಿಂದ ಮಾಡ್ತಾ ಇದ್ದೀರಾ, ಈ ಒಂದು ಕ್ರೈಸಿಸ್ ಬಂದಿದ್ದಕ್ಕೆ ಇವಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ. ನಮ್ಗೆ ಒಂದು ಉಂಟು, ನಮ್ಗಿದೆ ಯೂಸ್ ಮಾಡ್ಕೊಳ್ಳಿ. ಈಗ ನೀವು ಡೊಮೆಸ್ಟಿಕ್ ಅಂತ ಥಿಂಕ್ ಮಾಡಿಲ್ಲ ಇನ್ನು? ಇಲ್ಲ, ಡೊಮೆಸ್ಟಿಕ್ ಸುಮಾರು ಕಂಪನೀಸ್ ಇದೆ, ಅದೇ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಈಗ ನೀವು ಮಾಡೋಂಥದ್ದು ಏನಾದ್ರು ಇದೆಯಾ? ಇಲ್ಲ, ಡೊಮೆಸ್ಟಿಕ್ ನಾವು ಮಾಡ್ತಾ ಇಲ್ಲ, ಯಾಕಂದ್ರೆ ಸುಮಾರು ಇರುತ್ತಲ್ಲ ಸರ್.